ಸಭಾ ಕಾರ್ಯಕ್ರಮದ ನಂತರ ನೃತ್ಯ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀ ಹಕೀಂ ಗ್ರಾಮ ಪಂಚಾಯಿತಿ ಸದಸ್ಯರು 6ನೇ ವಾರ್ಡ್, ನಿಮ್ಮನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಸರ್. ಶ್ರೀಮತಿ ಸೌಮ್ಯ ಬಾಲು ಗ್ರಾಮ ಪಂಚಾಯಿತಿ ಸದಸ್ಯರು 6ನೇ ವಾರ್ಡ್, ಇವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ತಿರುನೆಲ್ಲಿಮಠ ಜೀವನ್ ರವರು ನಿಕಟಪೂರ್ವ ಅಧ್ಯಕ್ಷರು ಕಾವೇರಿ ಸಂಘ, ನಿಮ್ಮನ್ನು ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಥೋಮಸ್ ಗೌರವಾಧ್ಯಕ್ಷರು ಕಾವೇರಿ ಸಂಘ, ನಿಮ್ಮನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಸರ್. ಶ್ರೀ ರಫೀಕ್ ಪ್ರಧಾನ ಕಾರ್ಯದರ್ಶಿಗಳು, ನಿಮಗೂ ಕೂಡ ವೇದಿಕೆಗೆ ಸ್ವಾಗತ ಸರ್. ಶ್ರೀಮತಿ ಧನಲಕ್ಷ್ಮಿ ಉಪಾಧ್ಯಕ್ಷರು ಕಾವೇರಿ ಸಂಘ, ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಶ್ರೀ ಚೋನಿರ ಸತ್ಯ ಖಜಾಂಚಿಗಳು, ನಿಮಗೂ ಕೂಡ ವೇದಿಕೆಗೆ ಸ್ವಾಗತ ಸರ್. ಶ್ರೀ ಸುನೀಲ್ ಸಹಕಾರ್ಯದರ್ಶಿಗಳು, ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಕಾವೇರಿ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳನ್ನು ನಾನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾವೇರಿ ಸಂಘದ ಎಲ್ಲ ಸದಸ್ಯರುಗಳು, ಪದಾಧಿಕಾರಿಗಳು, ನಿರ್ದೇಶಕರುಗಳನ್ನು ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. कर्पूर गौरं करुणावतारं संसार सारं भुजगेन्द्रहारं कर्पूर गौरं करुणावतारं संसार सारं भुजगेन्द्रहारं ಕಾವೇರಿ ಸಂಘ ಕಾವೇರಿ ಹಿಲ್ಸ್ ಬಡಾವಣೆ ಗೋಣಿಕೊಪ್ಪಲು ಇದರ ಪ್ರಯುಕ್ತ ವರ್ಷ ಪ್ರತಿ ನಡೆಸಿಕೊಂಡು ಬರುವಂಥ ಕ್ರೀಡಾಕೂಟ ಹಾಗೂ ಹೊಸ ವರ್ಷಾಚರಣೆಯ ಶುಭಾರಂಭ. ಹೊಸ ವರ್ಷಾಚರಣೆಯ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಕಾವೇರಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಮಧುಮಾಚಾರ್ಯನವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಂಘದ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ನಮ್ಮ ಎಲ್ಲರ ಚಿರಪರಿಚಿತರಾದಂಥ ಶ್ರೀ ಕೋಳಚಂದ್ರ ಪ್ರಮೋದ್ ಗಣಪತಿರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಗೋಣಿಕೊಪ್ಪಲಿನ ಹೆಸರಾಂತ ವೈದ್ಯರು, ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆದಂಥ ಡಾಕ್ಟರ್ ಶಿವಪ್ಪ ಸರ್ ಕೂಡ ನಮ್ಮೊಂದಿಗಿದ್ದಾರೆ.
ಅವರಿಗೂ ಸಂಘದ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ KM ತಿಮ್ಮನವರು ನಮ್ಮೊಂದಿಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಏನೋ ಕಾರಣ ಇಲ್ಲಿದ್ದರೂ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸಂಘದ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇಲ್ಲಿನ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ 6ನೇ ವಾರ್ಡಿನ ಸದಸ್ಯರು ಆದಂಥ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಶ್ರೀ ಹಕೀಮರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಗಳು ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮೆಲ್ಲರ ಚಿರಪರಿಚಿತರು ಆದಂಥ ಶ್ರೀ ಸೌಮ್ಯ ಬಾಲು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪೂರ್ವ ಅಧ್ಯಕ್ಷರು, ನಮ್ಮ ಸಂಘದ ಸಲಹೆಗಾರರು ತಿರುನಳ್ಳಿ ಮಠ ಜೀವನ್ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಂಘದ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀ ಥೋಮಸ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಂಘದ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕಾವೇರಿ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀ ಧನಲಕ್ಷ್ಮಿರವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿಯೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸಂಘದ ನಿರ್ದೇಶಕರಾದ ಸುನಿಲ್ ರವರು ನಮ್ಮ ಸಂಘದ ಸಹಕಾರಿ ಅಧ್ಯಕ್ಷಗಳಾದ ಸುನಿಲ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸಂಘದ ಖಜಾಂಚಿಗಳಾದ ಚೌನಿರ ಸತ್ಯರವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸಂಘದ ನಿರ್ದೇಶಕರಾದ ಮುಕ್ತಾರ್ ಅವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸಂಘದ ನಿರ್ದೇಶಕರಾದ ರಜಾಕ್ ಅವರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸಂಘದ ನಿರ್ದೇಶಕರುಗಳಾದ ಸೌಮ್ಯ ಇವರಿಗೂ ಕೂಡ ಸಂಘದ ಪರವಾಗಿಯೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಶ್ರೀ ಬಿದ್ದೂರವರು ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸಂಘದ ನಿರ್ದೇಶಕರಾದ ಶೈಲಜರವರು ಅವರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಸಂಘದ ನಿರ್ದೇಶಕರಾದ ಹಮೀದ್ರವರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮದ ನಿರೂಪಣೆ ಶ್ರೀಮತಿ ಅಲಿಮರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಂಘದ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತಿನ ಈ ಸ್ಟೇಜ್ ನಮ್ಮ ಸೌಂಡ್ ಎಲ್ಲ ಮಾಡಿಕೊಟ್ಟದಂಥ ಪಿರಿಯಪಟ್ಟಣದ ಗುರುರವರು ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ನಮ್ಮ ಇಲ್ಲಿನ ಕಾವೇರಿ ಹಿಲ್ಸಿನ ಎಲ್ಲ ಬಡಾವಣೆಯವರಿಗೂ ಸಂಘದ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಪತ್ರಕರ್ತರಾದ ಶ್ರೀ ಜಗದೀಶ್ರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಂಘದ ಪರವಾಗಿಯೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಛಾಯಾಗ್ರಾಹಕರು ಇನ್ನವರು ನಮ್ಮ ಯೂಟ್ಯೂಬಲ್ಲಿ ಇದು ಮಾಡ್ತಾರೆ, ಅವರು ಇಬ್ರಾಹಿಂ ಖಾ ಅವರಿಗೂ ಸಂಘದ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದ ಇಬ್ಬರು ಲೇಡಿ ಆಟೋ ಡ್ರೈವರ್ಸ್ ಸನ್ಮಾನಿತರು ಇವರಿಗೂ ಸಂಘದ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ದಯವಿಟ್ಟು ನಮ್ಮ ಸನ್ಮಾನಿತರು ಮಂಜುಳಾ ಮತ್ತು ಭವ್ಯ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಗಕ್ಕೆಲ್ಲ ಅನ್ನ, ಜಗಕ್ಕೆಲ್ಲ ನೀಡು, ಜಗಕ್ಕೆಲ್ಲ ಸೌಖ್ಯ ಸೌಭಾಗ್ಯ ನೀಡು, ಜಗದೊಡೆಯ ಕಾಯೋ ಜಗಪಾಲಕನಂತೆ. ಸಂಧ್ಯಾಯ ದೀಪೋ ನಮಸ್ತುಭ್ಯಂ 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 ನಮೋ ನಮಃ. ಬಹುದಿನ
ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. 2025ರ ಕಹಿ ನೆನಪುಗಳು, ಕಹಿ ಘಟನೆಗಳು ಎಲ್ಲವನ್ನ ಮರೆತು 2026ರಲ್ಲಿ ಹೊಸ ಉತ್ಸಾಹ, ಹೊಸ ಸಂಭ್ರಮ, ಹೊಸ ಆಶಯದೊಂದಿಗೆ ಮುಂದುವರಿಯೋಣ ಎಂದು ಹೇಳುತ್ತಾ, ಈಗ ಬೆಳಗಿದಂತಹ ಈ ದೀಪ ಪ್ರಜ್ವಲ್ಲಮಾನವಾಗಿ ಬೆಳಗಲಿ ಎಂದು ಆಶಿಸುತ್ತಾ, ಉದ್ಘಾಟನಾ ಸಮಾರಂಭದ ದೀಪ ಬೆಳಗುವಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಕಾವೇರಿ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸುತ್ತಿದ್ದೇನೆ. ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ ಹೊಸ ವರ್ಷವನ್ನ ಸ್ವಾಗತಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಂದು ಈ ಕಾವೇರಿ ಹಿಲ್ಸಿನ ಸಂಘದಿಂದ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಈ ಒಂದು ಶುಭ ಮುಹೂರ್ತದಲ್ಲಿ ನಿಮ್ಮ ಒಟ್ಟಿಗೆ ಒಡನಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಈ ಸಂಘದ ಅಧ್ಯಕ್ಷರಿಗೂ ಕಾರ್ಯಕರ್ತರಿಗೂ ಎಲ್ಲ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮಹಿಳೆಯರಿಗೂ ಮಾನ್ಯರಿಗೂ ಬಂಧು ಭಗಿನಿಯರಿಗೂ ನನ್ನ ನಮನಗಳನ್ನು ತಿಳಿಸುತ್ತಾ, ಈ ಸಭಾ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷರೇ ಹಾಗೂ ನಮ್ಮ ಗೋಣಿಕೊಪ್ಪಲು ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಇರತಕ್ಕಂಥ ಎಲ್ಲ ಅತಿಥಿಗಳು, ಮುಖ್ಯ ಅತಿಥಿಗಳು, ಕಾರ್ಯಕರ್ತರು ಎಲ್ಲರಿಗೂ ನಾನು ನನ್ನ ಎದೆದುಂಬಿದ ನಮನಗಳನ್ನು ಹೇಳುತ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಳುವುದಿಲ್ಲ, ಒಂದು 10 ನಿಮಿಷ ನಾನು ಮಾತಿಗಿಂತ ಒಂದು 2 ಒಳ್ಳೆಯ ಗೀತೆಯನ್ನು, ನನಗೆ ಸ್ವಲ್ಪ ಹಾಡುವ ಅಭಿರುಚಿ ಇರುವುದರಿಂದ 2 ಗೀತೆಯನ್ನು ಹೇಳಿ ನಿಮಗೆ ಅದನ್ನು ಹೇಳ್ತೇನೆ. ಕಾಣದ ದೇವರ ಎಲ್ಲೋ ಹುಡುಕಿದೆ, ಕಾಣದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲೋ ಹುಡುಕಿದೆ, ಕಾಣದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ. ಚೆಲುವೆಲ್ಲ ನಮ್ದೆಂದಿತು, ಹೂವು ಚೆಲುವೆಲ್ಲ ನಮ್ದೆಂದಿತು, ಹೆಣ್ಣು ಹೂವ ಮುರಿದು, ಹೆಣ್ಣು ಹೂವ ಮುರಿದು ಚೆಲುವೆ ತಾನೆಂದಿತು, ಹೂವು ಚೆಲುವೆಲ್ಲ ನಮ್ದೆಂದಿತು, ಹೆಣ್ಣು ಹೂವ ಮುರಿದು ಚೆಲುವೆ ತಾನೆಂದಿತು. ಕೋಗಿಲೆಯು ಗಾನದಲ್ಲಿ ತಾನೇ
ಬೆಳಗಿಂತು ಹೆಣ್ಣು ವೀಣೆ ಹಿಡಿದ ಶಾರದೆಯೇ ಹೆಣ್ಣೆಂದಿತು ಹೆಣ್ಣು ವೀಣೆ ಹಿಡಿದ ಶಾರದೆಯೇ ಹೆಣ್ಣೆಂದಿತು ಚೆಲುವೆಲ್ಲ ನಂದೆಂದಿತು. ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರ್ತಾರೆ. ನಂತರ ಎಲೆನಾ ಥಾಮಸ್, ಶ್ರೀ ಎಂಎಂ ಥಾಮಸ್ ಮತ್ತು ಶ್ರೀಮತಿ ಸುಷ್ಮಾ ಥಾಮಸ್ ಎಂಟಿ ಈ ದಂಪತಿಗಳ ಪುತ್ರಿ. ಪಿಯುಸಿಯಲ್ಲಿ 600ಕ್ಕೆ 545 ಅಂಕಗಳೊಂದಿಗೆ ಶೇಕಡ 91 ಅಂಕಗಳನ್ನು ಪಡೆದು ಈ ಬಡಾವಣೆಯಲ್ಲಿ ಹೆಚ್ಚು ಅಂಕವನ್ನು ಪಡೆದಂತಹ ಮಗುವಾಗಿ ಗುರುತಿಸಿಕೊಂಡಿದ್ದಾರೆ. It's mine. ನಂತರ ಮಂಜುಳಾ ಆರ್ ಇವರು ಗೋಣಿಕೊಪ್ಪಲಿನ ಆಟೋ ಚಾಲಕರು. ಇವರನ್ನ ಕೂಡ ನಾನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಕೌಟುಂಬಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯೊಳಗೆ ತನ್ನ ಸಬಲತೆಯನ್ನ ಎತ್ತಿ ಹಿಡಿಯುವಲ್ಲಿ ಮಹಿಳೆಯರ ಪಾತ್ರ ಅಪಾರವಾದುದು. ಸಣ್ಣ ಸೈಕಲ್ ಚಾಲನೆ ಮಾಡುವ ಮೂಲಕ ಹಿಡಿದು ವಿಮಾನ ಓಡಿಸುವವರೆಗೆ ಇಂದು ಮಹಿಳೆಯರು ತನ್ನ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ತನ್ನ ಸಾಮರ್ಥ್ಯದಿಂದ ಮೆರೆಯುತ್ತಿದ್ದಾರೆ. ಯಾರ ಆಶ್ರಯವೂ ಇಲ್ಲದೆ ತನ್ನ ಪಾಡಿಗೆ ತಾನು ಜೀವನವನ್ನ ಹಬ್ಬಿಸಿಕೊಂಡು ಹೋಗುವ ಹೆದೆಗಾರಿಕೆಯನ್ನು ಹೊಂದಿರುವ ಮಹಿಳೆಯರಿಂದು ನಮ್ಮ ಸಮಾಜದ ಆದರ್ಶವಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹೀಗೆ ಅಪರೂಪದ ಗಟ್ಟಿಗಿಟ್ಟಿಯಾಗಿ ನಮ್ಮೆದುರಿಗೆ ಗೋಣಿಕೊಪ್ಪ ನಗರದಲ್ಲಿ ಮಹಿಳೆಯೊಬ್ಬಳು ಪ್ರಥಮವಾಗಿ ಆಟೋ ಓಡಿಸುವ ಮೂಲಕ ಗಮನ ಸೆಳೆದದ್ದು ನಿಮ್ಮೆಲ್ಲರ ಮುಂದಿರುವಂತಹ ಮಂಜುಳಾ ಆರ್. ಇವರ ಸಾಹಸದ ಕತೆ ಪ್ರತಿಯೊಬ್ಬ ಮಹಿಳೆಯರಿಗೂ ದಾರಿದೀಪ. ಆಟೋ ಚಾಲಕನಾಗಿ ಬದುಕು ನಡೆಸುತ್ತಿದ್ದ ಪತಿ ವಿನಿಲ್ ಕುಮಾರ್ ನಿಧನ ಹೊಂದಿದ ನಂತರ ಬದುಕಲೇಬೇಕು ಎಂದು ತನ್ನ ಪತಿಯ ವೃತ್ತಿಯನ್ನೇ ಮುಂದುವರಿಸಲು ಬದುಕಿಗಾಗಿ ಹೋರಾಟ ನಡೆಸಿದ ದಿಟ್ಟ ಮಹಿಳೆ. ತಿತಿಮತಿ ಗ್ರಾಮದ ನಿವಾಸಿ ರಾಧಾಕೃಷ್ಣ ಮತ್ತು ಮೀನಾಕ್ಷಿ ದಂಪತಿಗಳ ಪುತ್ರಿಯಾಗಿರುವ ಇವರು 14 ವರ್ಷಗಳಿಂದ ಇಬ್ಬರು ಗಂಡು ಮಕ್ಕಳೊಂದಿಗೆ ಗೋಣಿಕೊಪ್ಪಲಿನಲ್ಲಿ ನೆಲೆಸಿದ್ದಾರೆ. ಆಟೋ ಚಾಲಕಿಯಾಗಿ ವೃತ್ತಿ ಪ್ರಾರಂಭಿಸುವ ಮೊದಲು ಮಹಿಳಾ ಟೈಲರ್ ಆಗಿ ಬದುಕು ಕಟ್ಟಿಕೊಂಡಿದ್ದರು. 2023ರಲ್ಲಿ ಪತಿ ತೀರಿಕೊಂಡಾಗ 2ನೇ ಮಗುವಿಗೆ 11 ತಿಂಗಳು ಮಾತ್ರವಾಗಿತ್ತು. ಹೀಗೆ ಬದುಕು ನಡೆಸುವುದು ಹೇಗೆ ಎಂದು ಚಿಂತಿಸುತ್ತಾ ಕುಳಿತಿದ್ದಾಗ ಆಶ್ರಯವಾಗಿದ್ದು ಮೈಸೂರಿನ ಸ್ವಾವಲಂಬಿ ಸ್ತ್ರೀ ಎಂಬ ಹೆಣ್ಣು ಮಕ್ಕಳಿಗೆ ಆಟೋ ಮತ್ತು ಕಾರ್ ತರಬೇತಿ ನೀಡುವ ಯೋಜನೆಯ ಬಗ್ಗೆ ಫೇಸ್ಬುಕ್ಕಿನಲ್ಲಿ ಕಂಡಂತಹ ವಿಡಿಯೋ. ಸಣ್ಣ ಮಗುವನ್ನ ಎತ್ತಿಕೊಂಡೇ ಸುಮಾರು 5 ತಿಂಗಳುಗಳ ಕಾಲ ತರಬೇತಿ ಹೊಂದಿ ಕಳೆದ 2 ವರ್ಷಗಳಿಂದ ಗೋಣಿಕೊಪ್ಪದಲ್ಲಿ ಆಟೋ ಚಾಲಕಿಯಾಗಿ ಬದುಕು ನಡೆಸುತ್ತಿದ್ದಾರೆ. ಸಾರ್ವಜನಿಕರು ಈ ವಿಚಾರವಾಗಿ ಪ್ರಶಂಸೆ ವ್ಯಕ್ತಪಡಿಸುವಾಗ ಬಹಳ ಹೆಮ್ಮೆ ಅನಿಸುತ್ತದೆ ಎಂದು ಅಭಿಮಾನದಿಂದ ಹೇಳಿಕೊಳ್ಳುತ್ತಿದ್ದಾರೆ. ತನ್ನ ತಾಯಿಯ ಬೆಂಬಲವೂ ಇದೆ ಎಂದು ಸಂಭ್ರಮದಿಂದ ಹೇಳಿಕೊಳ್ಳುವ ಮಂಜುಳಾ ಅವರು ಶಾಲೆಯ ಮಕ್ಕಳನ್ನ ಶಾಲೆಗೆ ಬಿಡುವ ಮತ್ತು ಮನೆಗೆ ಕರೆತರುವ ಮಹತ್ತರವಾದ ಜವಾಬ್ದಾರಿಯನ್ನ ನಿಭಾಯಿಸುತ್ತಿದ್ದಾರೆ. ಇವರು ಕೊಡಗು ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿಯೂ ಕೂಡ ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಮತ್ತೋರ್ವ ಸನ್ಮಾನಿತರು ಭವ್ಯ PS. ಗೋಣಿಕೊಪ್ಪಲು ಪ್ರೌಢಶಾಲೆಯಲ್ಲಿ 10ನೇ ತರಗತಿಯವರೆಗೆ ಓದಿರುವ ಭವ್ಯ PS ರವರು 6ನೇ ವಾರ್ಡಿನಲ್ಲಿರುವ ವಿಜಯನಗರ ಬಡಾವಣೆಯ ಶ್ರೀಮತಿ ಗೌರಿ ಇವರ ಪುತ್ರಿಯಾಗಿರುತ್ತಾರೆ. ಇದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಕೂಡ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಧಕರನ್ನ ಸನ್ಮಾನಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದು ಕನ್ನಡದ ತೇರು ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು
ಎಲ್ಲರಿಗೆ ನನ್ನ ನಮಸ್ಕಾರ. ಕಾವೇರಿ ಹಿಲ್ಸ್ ಕಾವೇರಿ ಬಡಾವಣೆಯ ಕಾವೇರಿ ಸಂಘದ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲರಿಗೆ ನಮಿಸುತ್ತಾ, ಕಾವೇರಿ ಸಂಘದ ಅಧ್ಯಕ್ಷರು ಹಾಗೂ ಈ ವೇದಿಕೆಯ ಅಧ್ಯಕ್ಷರನ್ನು ವಹಿಸಿಕೊಂಡು ಅತ್ಯುತ್ತಮ ಕಾರ್ಯಕ್ರಮವನ್ನು ನೀಡುತ್ತಿರುವಂಥ ಅಧ್ಯಕ್ಷರೇ, ಈಗಲೇ ಉದ್ಘಾಟನಾ ಮಾತಲ್ಲಿ ಏನು ಕೊಡಗಿನ ಅಶ್ವತ್ಥದಲ್ಲಿ ಕರೆಸಿಕೊಡುವಂಥ ನೆಚ್ಚಿನ ವೈದ್ಯರೇ ಹಾಗೂ ಈ ವೇದಿಕೆಯಲ್ಲಿ ಆಸೀನರಾದಂಥ ಸರ್ವ ಕಾವೇರಿ ಸಂಘದ ಪದಾಧಿಕಾರಿಗಳೇ, ಈಗ ತಾನೇ ಸನ್ಮಾನವನ್ನು ಸ್ವೀಕರಿಸಿದಂತಹ ಸನ್ಮಾನಿತರೇ, ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಮುಂಭಾಗ ಕಾತುರದಿಂದ ಕಾಯ್ತಿರುವಂಥ ಈ ಕಾವೇರಿ ಹಿಲ್ಸ್ನ ಎಲ್ಲ ತಾಯಿಯಂದಿರಿ, ಸಾರ್ವಜನಿಕ ಬಂಧುಗಳೇ, ಸ್ನೇಹಿತರೆ ಹಾಗೂ ಇದೇ ವಾರ್ಡಿನ ಪತ್ರಿಕಾ ವರದಿಗಾರರು, ದೃಶ್ಯ ಮಾಧ್ಯಮದ ವರದಿಗಾರರಾದಂಥ ನೆಚ್ಚಿನ ಜಗಣ್ಣನವರೇ, ನಾನು ವರ್ಷ ಬಂದು ಮಾತಾಡಿ ಹೋಗ್ತೀನಿ. ಯಾವಾಗಲೂ ನನ್ನನ್ನೇ ಯಾಕೆ ಕರೀತೀರಿ ಅಂತ ನನಗೆ ಗೊತ್ತಿಲ್ಲ. ಅದರ ಅನಿವಾರ್ಯತೆ ಕಾರಣಕ್ಕಾಗಿ ಇವತ್ತು ನನ್ನ ಕರೆದಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇಲ್ಲಿ ಬರುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ನನ್ನನ್ನು ಪ್ರೀತಿಪೂರ್ವಕವಾಗಿ ಕರೆದಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಹೇಳುತ್ತಾ ಒಂದೆರಡು ಮಾತಲ್ಲಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಫಸ್ಟ್ ಅಕ್ಷರ, ಸೆಕೆಂಡ್ ಶಮಿತಾ. Boys, first Shreyas, second Arhan MJ, slow cycle race boys, first Farhan Bey, second Chiran HP, feels right. ಅಧ್ಯಕ್ಷರು ಆಗಿರುವ ಶ್ರಾದ್ದೆಯಿಂದ ಮಧು ಮಾಚಯ್ಯನವರು ಪ್ರಾಸ್ತಾವಿಕ ಮತ್ತು ಅಧ್ಯಕ್ಷರ ನುಡಿಯನ್ನು ಆಡಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ, ನಮ್ಮೆಲ್ಲರ ಪರಿಚಯಸ್ಥರಾದಂತಹ ಕುಲಚಂಡ ಗಣಪತಿಯವರೇ, ನಮ್ಮ ಭಾಗದ ಸದಸ್ಯರಾದಂತಹ ಹಕೀಮ್ರವರೇ ಮತ್ತು ಅವರ ಸದಸ್ಯರಾದಂತಹ ಶ್ರೀಮತಿ ಸೌಮ್ಯ ಬಾಲು ಅವರೇ, ಈ ಸಂಘದ ಪೂರ್ವಾಧ್ಯಕ್ಷರಾದಂತಹ ತಿರ್ನಲ್ಲಿಗೌಡ ಜೀವನ್ರವರೇ,
ಗೌರವಾಧ್ಯಕ್ಷರಾದಂತಹ ಥಾಮಸ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂತಹ ರಫೀಕ್ ರವರೇ, ಉಪಾಧ್ಯಕ್ಷರಾದಂತಹ ಧನಲಕ್ಷ್ಮಿ ಅವರೇ, ಸಹ ಕಾರ್ಯದರ್ಶಿಯಾದಂತಹ ಸುನೀಲ್ ರವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ ಹಾಗೂ ಸನ್ಮಾನಿತರೆ, ನಾನು ಹೆಚ್ಚಾಗಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಸಮಯ ಭಾಳ ಮೀರ್ತದೆ. ಎಲ್ಲರೂ ಕಾತುರರಾಗಿದ್ದೀರಾ ಡ್ಯಾನ್ಸ್ ಕಾರ್ಯಕ್ರಮ ನೋಡಲಿಕ್ಕೆ. ಅದರಲ್ಲೂ ಹೊರಗಿಂದ ನಮ್ಮ ಸೈಕ್ಲೋನ್ ತಂಡದವರು ಬಂದಿದ್ದಾರೆ, ಅವರ ಡ್ಯಾನ್ಸ್ ಕೂಡ ಇದೆ, ನೃತ್ಯ. ಹಾಗೆ ನಮ್ಮ ಬಡಾವಣೆಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಮಹಿಳೆಯರ ಕಾರ್ಯಕ್ರಮ ಕೂಡ ಇದೆ. ಆದ್ದರಿಂದ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ, ಒಂದೆರಡು ಮಾತನ್ನು ನನ್ನ ಮಾತನ್ನು ಮುಗಿಸ್ತೀನಿ. ಈ ಒಂದು ಸಂಘ 2006ರಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. 2006ರಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಪೂರ್ವಾಧ್ಯಕ್ಷರಾದಂತಹ ಜೀವನ್ ರವರು ಇರ್ಬೋದು, ಗೌರವಾಧ್ಯಕ್ಷರಾದಂತಹ ಥಾಮಸ್ ರವರು ಇರ್ಬೋದು, ಹಾಗೆ ರಫೀಕ್ ರವರು ಇರ್ಬೋದು, ಇನ್ನು ಹಲವಾರು ಸದಸ್ಯರು ನಾವು ಇದ್ವಿ. ಆವಾಗ ಒಂದು 9 ಜನ ಇದ್ವಿ ಆವಾಗ ನಾವು ಸಂಘವನ್ನು ಸ್ಥಾಪನೆ ಮಾಡುವಾಗ. ಇವತ್ತು ಅದು ಭಾಳ ಹೆಮ್ಮರವಾಗಿ ಬೆಳೆದಿದೆ. ಇದಕ್ಕೆಲ್ಲ ಸಾಕ್ಷೀಭೂತರಾಗಿರತಕ್ಕಂಥವರು ಇಲ್ಲಿ ಕುಳಿತಿರ್ತಕ್ಕಂಥ ನೀವುಗಳೇ. ಯಾಕೆ ಹೇಳಿದ್ರೆ ನಿಮ್ಮ ಸಹಕಾರ ಇಲ್ಲದೆ ಈ ಒಂದು ಸಂಘ ಇಷ್ಟೊಂದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಎಲ್ಲ ಇವತ್ತು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡಿಬೇಕಂತ ಹೇಳಿದ್ರೆ ಕಾರಣಕರ್ತರು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಸಜ್ಜನ ಬಂಧುಗಳು. ಈ ನಿಮ್ಮ ಸಹಕಾರ ಹೀಗೆ ಮುಂದೆ ಕೂಡ ಇರಲಿ. ನಾವು ಈ ಕಾರ್ಯಕ್ರಮವನ್ನು ಹೀಗೆ ನಡೆಸ್ತಾ ಹೋಗುವ. ಯಾರು ಬಂದರೂ ಕೂಡ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಕೂಡ ಅದನ್ನ ನಿಭಾಯಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲೇಬೇಕು ಅಂತ ನಾನು ಕೇಳ್ಕೊಳ್ತಾ, ಹಾಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಹೇಳಿದ್ರು, ಕಾವೇರಿ ಹಿಲ್ಸ್ ಬಡಾವಣೆಗೆ ಎಂಥ ಸಹಾಯ ಬೇಕಾದರೂ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ. ದಯವಿಟ್ಟು ಹಾಗೆ ನಾನು ಕಳೆದ ಬಾರಿ ಕೇಳಿದೆ ನಿಮ್ಮನ್ನ, ಒಂದು ಸಮುದಾಯ ಭವನ ಬೇಕು ನಮಗೆ ಅಂತೇಳಿ, ಅದೊಂದನ್ನು ನಮಗೆ ನೀವು ಮಾಡಿಕೊಡ್ಬೇಕು. ಎಲ್ಲ ಸದಸ್ಯ ಬಂಧುಗಳು ಎಲ್ಲರೂ ಸೇರಿ ಅದೊಂದನ್ನು ನಮಗೆ ಮಾಡಿಕೊಟ್ರೆ ನಮಗೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಬೇರೆ ಯಾರ್ದು ನಾವು ಸ್ಥಳದಲ್ಲಿ ಮಾಡ್ತಾ ಇದ್ದೇವೆ. ಪಂಚಾಯತಿ ಸ್ಥಳ ನಮಗಿರುವಾಗ ನಾವು ಅಲ್ಲೇ ಮಾಡೋದು ಉತ್ತಮ ಅಂತೇಳಿ ನನ್ನ ಒಂದು ಅನಿಸಿಕೆ. ನೀವು ಅದೊಂದು ಸಮುದಾಯ ಭವನವನ್ನು ನಮಗೆ ಮಾಡಿಕೊಟ್ರೆ ನಾವು ಅಲ್ಲೇ ಕಾರ್ಯಕ್ರಮವನ್ನು ಮಾಡ್ಬೋದು. ಥ್ಯಾಂಕ್ ಯು. ಖಜಾಂಚಿಯಾಗಿರುವಂತಹ ಸೋನಿರ ಸತ್ಯರವರಿಂದ ವಂದನಾರ್ಪಣಾ ಕಾರ್ಯಕ್ರಮ. ಹೊಸ ವರ್ಷದ ಕಾರ್ಯಕ್ರಮ ಇನ್ನೇನು ಮುಗಿತಾ ಬಂತು. ಇನ್ನು 2-3 ಡಾನ್ಸು ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯವನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿಗಳಾದ ಪ್ರಥಮ ಪ್ರಜೆ ನಿಮ್ಮೆಲ್ಲ ನೆಚ್ಚಿನ ಪ್ರಮೋದ್ ಗಣಪತಿಯವರು ನಮ್ಮೊಂದಿಗಿದ್ದಾರೆ, ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ನಮಗೆ ಮುಂದಿನ ಭವಿಷ್ಯಕ್ಕೆ ಏನು ಸಹಾಯ ಬೇಕು ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಅದನ್ನು ಈಡೇರಿಸಲಿ ಅಂದುಕೊಂಡು ನಿಮ್ಮ ಪರವಾಗಿ ಅವ್ರನ್ನ ಕೇಳಿಸ್ತಾ, ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ, ನಮ್ಮ ಸಂಘದ ಪರವಾಗಿಯೂ, ನಮ್ಮ ಸ್ವತ್ತಿಗಾಗಿಯೂ ಅವರಿಗೆ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮಲ್ಲಿ ವೇದಿಕೆಯಲ್ಲಿ ಇರುವಂಥ ನಮ್ಮ ಈ 6ನೇ ವಾರ್ಡಿನ ಪಂಚಾಯತಿ ಸದಸ್ಯರಾದಂಥ ಹಕೀಮರವರಿಗೂ, ಸೌಮ್ಯಬಾಲರವರಿಗೂ, ಇಲ್ಲಿ ವೇದಿಕೆಯಲ್ಲಿ ಇರುವಂಥ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ, ನಮಗೆ ನಿಮ್ಮ ತನುಮನ ಅರ್ಪಿಸಿದ ನಮ್ಮ ಈ 6ನೇ ವಾರ್ಡಿನ ಎಲ್ಲ ಸದಸ್ಯರಿಗೂ ನಾನು ಎಲ್ಲರ ಪರವಾಗಿಯೂ, ನನ್ನ ಸಂಘದ ಪರವಾಗಿಯೂ, ವೈಯಕ್ತಿಕವಾಗಿಯೂ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಬ್ಬೊಬ್ಬರಿಗೆ ಹೆಸರು ಹೇಳಿ ವಂದನೆ ಅರ್ಪಿಸ್ತಾ ಇದ್ದಾರೆ. ಸಮಯ ತುಂಬ ಬೇಕಾಗುತ್ತೆ. ಆದ್ದರಿಂದ ಇನ್ನೊಂದ್ಸತಿ ನಾನು ಹೊಸ ವರ್ಷದ ಶುಭಾಶಯವನ್ನು ಅರ್ಪಿಸ್ತಾ ಈ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.